ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿರಿ, ಎಕ್ಸಿಬಿಷನ್ನಿಗೆ ಹೋಗಿದ್ವಿ ನಾವು. ಹೊಸಪೇಟೆಯಲ್ಲಿ ಬಂದಿರುವಂತಹ ಎಕ್ಸಿಬಿಷನ್ನ ಒಂದು ವಿಡಿಯೋನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ನೋಡಿರಿ, ಇದು ಔಟ್ಸೈಡ್ ಲುಕ್ಕು ಹೇಗಿದೆ ಅಂಥೇಳಿ. ಟಿಕೆಟ್ ಬರೀ 60 ರುಪೀಸ್ ಅಷ್ಟೇ. ನೋಡಿರಿ, ಅಂದರೆ 3 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಟಿಕೆಟು ಇಲ್ಲ. ಮಕ್ಕಳಿಗೆ ತುಂಬ ಚೆನ್ನಾಗಿದೆ. ಹೋದರೆ ಅಂತೂ ಎಂಜಾಯ್ ಮಾಡೋದು ಗ್ಯಾರಂಟಿ. ನೋಡಿ, ಹಾಗಾದರೆ ನೀವು ಯಾರಾದರೂ ಇದ್ದರೆ ಹೋಗಿ ನೋಡ್ಕೊಂಡು ಬನ್ನಿ. ತುಂಬ ಚೆನ್ನಾಗಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ಪೇಂಟಿಂಗ್ಸ್ ಆಗಿರ್ಬೋದು, ಡ್ರಾಯಿಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎದ್ದು ಬರೋ ರೀತಿ ಇದೆ ನೋಡ್ರಿ. ಪ್ರತಿಯೊಂದು ಅಷ್ಟು ಚೆನ್ನಾಗಿದೆ. ಸ್ಪೆಷಲಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ನೋಡಿ. ಮಕ್ಕಳಿಗೆ ಅಂತಲೇ ಸ್ಪೆಷಲ್ ಆಫರ್ಸ್ ಎಲ್ಲ ಇಟ್ಟಿದ್ದಾರೆ ನೋಡ್ರಿ. ಹೋಗ್ರಿ, ಅವ್ರಿಗೆಲ್ಲ ಫ್ರೀ ಇದೆ. ಸ್ಕೂಲ್ ಮಕ್ಕಳಿಗೆಲ್ಲ ಫ್ರೀ ಇದೆ ನೋಡ್ರಿ. ಎಲ್ಲ ಎಷ್ಟು ಕ್ಯೂಟ್ ಆದಂತಹ ಫೋಟೋಸ್ ಇದೆ ನೋಡ್ರಿ. ಎಲ್ಲ ತುಂಬ ಚೆನ್ನಾಗಿದೆ. ಫೋಟೋ ಶೂಟ್ ಅಂತೂ ತುಂಬ ಚೆನ್ನಾಗಾಗುತ್ತೆ ನೋಡ್ರಿ. ಅಷ್ಟು ಚೆನ್ನಾಗಿದೆ. ಯಾರಾದರೂ ನಿಯರ್ ಹೊಸಪೇಟೆ ಇದ್ದರೆ, ಹೊಸಪೇಟೆಯಲ್ಲಿ ಇರೋರಿದ್ರೆ ಹೋಗಿ ನೋಡ್ಕೊಂಬನ್ನಿ. ಸಂಡೇ ಅಂತೂ ಎಲ್ಲ ತುಂಬ ಜನ ಬಂದಿರ್ತಾರೆ. ನಾವು ಸಹಿತ ಸಂಡೇನೇ ಹೋಗಿದ್ವಿ. ಚೆನ್ನಾಗಿತ್ತು ನೋಡೋಕ್ಕೆ. ನೋಡಿ, ಸ್ವಲ್ಪ ಡೇಗಿಂತ ನೈಟ್ ಹೋದಾಗ ಇನ್ನೂ ಈವ್ನಿಂಗ್ ಇತ್ತು. ನೈಟ್ ವ್ಯೂ ಇದು ಹೇಗಿರುತ್ತೆ ಅಂತ ತೋರಿಸ್ತೀನಿ ನಾನು. ಲಂಡನ್ ಬ್ರಿಡ್ಜ್ ಅಂತೂ ತುಂಬ ಸೇಮ್ ಅದು ಹೇಗಿದೆಯೋ ಅದೇ ರೀತಿ ಮಾಡಿದ್ದಾರೆ ನೋಡ್ರಿ. ತುಂಬ ಚೆನ್ನಾಗಿ ಆರ್ಕಿಟೆಕ್ಟ್ ಮಾಡಿದ್ದಾರೆ. ಹೋಗಿದ್ದಕ್ಕಂತೂ ತುಂಬ ಎಂಜಾಯ್ ಮಾಡಿ ಬರ್ತೀರಾ ನೋಡಿ. ಅದು ಎಕ್ಸಿಬಿಷನ್ ಮುಗಿಯೋದ್ರಾಗೆ ಒಂದ್ಸರಿ ಹೋಗಿ ನೀವು ಕೂಡ ಎಂಜಾಯ್ ಮಾಡಿ ಬನ್ನಿ. ನೋಡ್ರಿ, ಇಮೇಜಸ್ ಕೂಡ ತುಂಬ ಚೆನ್ನಾಗಿದೆ. ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ನೋಡಿ. ಮಕ್ಕಳು ಎಂಜಾಯ್ ಮಾಡ್ತಾರೆ, ದೊಡ್ಡವ್ರಿಗೆ ಎಂಜಾಯ್ ಮಾಡ್ತಾರೆ. ಡ್ಯಾನ್ಸಿಂಗ್ ಸ್ಟೇಜು ಇದು. ಡ್ಯಾನ್ಸ್ ಮಾಡ್ಬೋದು. ಮ್ಯೂಸಿಕ್ಕೆಲ್ಲ ಹಾಕಿರ್ತಾರೆ. ನಾನಿಲ್ಲಿ ಮ್ಯೂಸಿಕ್ಕನ್ನು ಹಾಕಿಲ್ಲ, ಯಾಕಂದರೆ ಕಾಪಿರೈಟ್ ಸಮಸ್ಯೆ ಆಗುತ್ತೆ ಅಂಥೇಳಿ. ಮತ್ತು ಮೆಗಾ ಸಿಟಿ. ಈಗ ಲಂಡನ್ ಬ್ರಿಡ್ಜ್ ಮೇಲ್ಗಡೆ ವ್ಯೂ ಹೇಗಿದೆ ಅಂತ ತೋರಿಸ್ತಿದ್ದೀನಿ ನೋಡ್ರಿ. ಇದು ಲೆಫ್ಟ್ ಸೈಡು ಸ್ಟೆಪ್ಪಿಂದ ಹೋಗೋದು. ಒಳಗಡೆ ಈ ಥರ ಇದೆ. ತುಂಬ ಚೆನ್ನಾಗಿದೆ ನೋಡಿ. ಫುಲ್ ಸಾಂಗ್ ಎಲ್ಲ ಹಾಕಿರ್ತಾರೆ. ಡ್ಯಾನ್ಸಿಂಗ್ ಸ್ಟೇಜ್ಗಳು ಎಲ್ಲದನ್ನು ಪ್ರತಿಯೊಂದು ಮಾಡಿದ್ದಾರೆ ನೋಡಿ. ಮೇಲ್ಗಡೆಯಿಂದ ಈ ಥರ ಕಾಣಿಸ್ತಾ ಇದೆ ವ್ಯೂ ಎಲ್ಲ.
ಈ ಬ್ರಿಡ್ಜನ್ನೇ ತುಂಬ ಹೈಲೈಟ್ ಮಾಡಿದ್ದಾರೆ ನೋಡಿ. ಎಲ್ಲ ಶಾಲಾ ಮಕ್ಕಳಿಗೂ ಫ್ರೀ ಇಟ್ಟಿದ್ದಾರೆ, ಹೋಗಿ ನೋಡ್ಬೋದು. ಇದು ಬಾಲಾ ಟಾಕೀಸ್ ಹತ್ರ ಬರುತ್ತೆ ಅಡ್ರೆಸ್ಸು. ನೋಡಿ, ಬ್ರಿಡ್ಜಿಂದ ಕೆಳಗೆ ಬಂದ ತಕ್ಷಣ ಎಲ್ಲ ಇಯರಿಂಗ್ಸು, ಬ್ಯಾಂಗಲ್ಸು ಎಲ್ಲ ಇದೆ ನೋಡ್ರಿ. ಇಲ್ಲಿ ಬರೀ 10 ರೂಪೀಸಿಗಷ್ಟೇ. ತುಂಬ ಚೆನ್ನಾಗಿತ್ತು. ಮಕ್ಕಳಿಗೆ ಆಟ ಆಡೋ ಪ್ರತಿಯೊಂದನ್ನು ಇದೆ ಇಲ್ಲಿ. ಪ್ರತಿಯೊಂದು ಶಾಪನ್ನು ಮಾಡಿದ್ದಾರೆ. ಚೀಪ್ ಆ್ಯಂಡ್ ಬೆಸ್ಟ್, ಚೆನ್ನಾಗಿದೆ. ಮನೆಗೆಲ್ಲ ಯೂಸ್ ಆಗುವಂತಹ ಸಾಮಗ್ರಿಗಳು, ಟಾಯ್ಸು ತುಂಬ ಚೆನ್ನಾಗಿತ್ತು. ಗೇಮ್ಸು ಸಹಿತ ಇದೆ ಇಲ್ಲಿ. ಎಲ್ಲ ರೀತಿಯ ಉಪ್ಪಿನಕಾಯಿ ಸಹಿತ ಇಟ್ಟಿದ್ರು. ದೇಸಿ ಉಪ್ಪಿನಕಾಯಿಗಳು ಹೇಗೆ ಮಾಡೋದು ನೋಡ್ರಿ, ಎಲ್ಲದನ್ನು ಪ್ರತಿಯೊಂದನ್ನು ಮಾಡಿದ್ದಾರೆ. ಉಪ್ಪಿನಕಾಯಿ ಚೆನ್ನಾಗಿತ್ತು. ಒಂದು 2-3 ಟೇಸ್ಟ್ ಅಷ್ಟೇ ತೊಗೊಂಡ್ವಿ ನಾವು ವೆರೈಟಿನ. ಚೆನ್ನಾಗಿತ್ತು ಉಪ್ಪಿನಕಾಯಿ, ತಗೊಂಡ್ವಿ. ಇಲ್ಲಿ ಮೆಹಂದಿ ಇದು ಕ್ರಾಫ್ಟ್ ಡಿಸೈನ್ ನೋಡ್ರಿ ಆಗ್ತಾ ಇದ್ರಲ್ಲಿ, ತುಂಬ ಚೆನ್ನಾಗಿದೆ. ಬಲೂನ್ ಶೂಟು, ಗೇಮ್ಸು. ಬರೀ ನೋಡಕ್ಕಂತ ಹೋದ್ರೂ ಎಂಜಾಯ್ ಮಾಡಿ ಬರ್ತೀವಿ ನೋಡ್ರಿ. ನೋಡಿ, ಡೆಲ್ಲಿ ಪಾಪಡು, ಮಿರ್ಚಿ ಮಸಾಲ ಎಲ್ಲ ಇತ್ತು ಚೆನ್ನಾಗಿ. ತಗೊಳ್ಳೋರಿದ್ರೆ ತಗೋಬೋದು. ನೋಡಿ, ಮಕ್ಕಳಿಗೆ ಆಟ ಆಡೋ ಪ್ರತಿಯೊಂದನ್ನು ತುಂಬ ಚೆನ್ನಾಗಿಟ್ಟಿದ್ದಾರೆ. ಇದು ಗೇಮ್ಸು. ನೋಡಿ, ಬೈಕ್ ಆಟ ಆಡೋದು ಎಲ್ಲದು 50 ರೂಪೀಸ್ ಇತ್ತು. ಇದು ಆ ಗೇಮ್ಸ್ ಮೇಲೆ ಡಿಪೆಂಡ್ ಇರುತ್ತೆ ನೋಡ್ರಿ ರೇಟು. ನಾನು ಹೇಳ್ದಂಗೆ ಮಕ್ಕಳಂತೂ ಎಂಜಾಯ್ ಮಾಡ್ತಾರೆ ನೋಡ್ರಿ. ಅವರಿಗೆ ಫ್ರೀ ಇರೋದೊಂದು. ಆಮೇಲೆ ನಾವು ಇಲ್ಲಿ ಒಳಗೆ ಬಂದ ತಕ್ಷಣ ಇದೆಲ್ಲ ಆಟ ಆಡ್ಸೋಕ್ಕೆ ತುಂಬ ಚೆನ್ನಾಗಿದೆ. ಇಲ್ಲಿ ವಾಟರ್ ಬೋಟಿಂಗು, ಬೈಕು, ಜಂಪಿಂಗ್ ಪ್ರತಿಯೊಂದೂ ಇದೆ ನೋಡಿ. ಇಲ್ಲಿ ನೋಡಿ, ಜಂಪಿಂಗು, ಟ್ರೈನು ಸಹಿತ ಅಷ್ಟೇ 80 ರೂಪಾಯಿ ಇತ್ತು ರೇಟು. ಇದನ್ನು ನಾನು ನನ್ನ ಮಕ್ಕಳು ಆಡಿದ್ವಿ. ಒಂದು 10 ನಿಮಿಷ ಆಡಿಸ್ತಾರೆ, ಚೆನ್ನಾಗಿರುತ್ತೆ. ಸ್ವಲ್ಪ ಭಯ ಬೀಳಲ್ಲ ಅಂಥೇಳಿ ಟ್ರೈನೇ ಆಡಿದ್ದು. ಇದು ಆಟ ಆಡಬೇಕು ಅಂದ್ವಿ ನಾವು, ಬಟ್ ಆಡಲಿಲ್ಲ. ಅದೊಂದೇ ಆಡಿದ್ದು. ಟ್ರೈನೊಂದೇ ಆಟ ಆಡಿಸ್ಕೊಂಡು ಕರ್ಕೊಂಡು ಬಂದ್ವಿ. ಮಿಕ್ಕಿದ್ದೆಲ್ಲ ಆಡ್ರಿ ಅಂದರೆ ಬೇಡ ಅಂತಿದ್ರು. ಇಲ್ಲಿ ನೋಡಿ, ಟ್ರೈನಲ್ಲಿ ಮುಂದ್ಗಡೆ 1-2 ಜನ, ಲಾಸ್ಟಲ್ಲಿ ನಾವು ಇಷ್ಟೇ ಇರೋದು. ಜಾಸ್ತಿ ರಶ್ ಇರಲಿಲ್ಲ. ನಾವು ನನ್ನ ಮಕ್ಕಳು ತುಂಬ ಎಂಜಾಯ್ ಮಾಡಿದ್ವಿ ಇದನ್ನು. ಟ್ರೈನು ತುಂಬ ಚೆನ್ನಾಗಿತ್ತು ನೋಡಿ.
ಅಲ್ಲೆಲ್ಲ ಸ್ವಲ್ಪ ಅಪ್ ಆ್ಯಂಡ್ ಡೌನ್ಸ್ ಇರುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ ಇದು. ನನ್ನ ಮಗಳಂತೂ ತುಂಬ ಎಂಜಾಯ್ ಮಾಡಿದ್ಲಲ್ಲಿ. ನೋಡ್ರಿ, ಅಯ್ಯೋ ಟ್ರೈನ್ ಮುಗೀತು ಅಂತ ಬರ್ತಿದ್ದಾಳೆ. ಆಕೆಗೆ ಇನ್ನೂ ಸ್ವಲ್ಪ ಆಡೋದಿತ್ತು, ಆದರೆ ನನ್ನ ಮಗ ಆರಿಸ್ತಿದ್ದ, ಬೇಡ ಸಾಕು ಅಂದು ಜಂಪಿಂಗ್ ಆಡಿದ್ರು ಸ್ವಲ್ಪ. ಅವ್ರು ಆಡೋದು ನೋಡೋಕೆ ಚೆಂದ ನೋಡ್ರಿ, ದೊಡ್ಡವ್ರಿಗಿಂತ ಮಕ್ಕಳು ಆಡೋದು ನೋಡೋದೇ ಚೆಂದ. ನೋಡ್ರಿ, ಪ್ರತಿಯೊಂದು ಇದು ಕಬ್ಬಿನ ಜ್ಯೂಸು, ವಿಸ್ಟರು, ಇದು ನೋಡ್ರಿ ಏನಂತೀರ, ತೊಟ್ಲು. ತುಂಬ ಹೈಟ್ ಅಂದರೆ ತುಂಬ ಹೈಟ್ ಇತ್ತು ಇದು, ನಾವು ಕೂರಕ್ಕೆ ಹೋಗಲಿಲ್ಲ ಅಲ್ಲಿ, ನೋಡಿದ್ವಿ ಅಷ್ಟೇ. ನನಗೆ ಈ ಥರ ಆಟ ಆಡಬೇಕಾದ್ರೆ ಯಾರಾದರೂ ಸ್ವಲ್ಪ ಜೊತೆಗಿರಬೇಕು. ನಮ್ಮ ಮಕ್ಕಳೇ ಇರೋದ್ರಿಂದ, ಅವ್ರು ಚಿಕ್ಕವರಿರೋದ್ರಿಂದ ನಾನು ಅವ್ರನ್ನ ಕರ್ಕೊಂಡು ಹೋಗಲಿಲ್ಲ. ನೋಡ್ರಿ, ಎಲ್ಲ ಸ್ನ್ಯಾಕ್ಸ್ ಎಲ್ಲ ಚೆನ್ನಾಗಿತ್ತು. ಇದು ಪಾನಿಪುರಿ, ಮಸಾಲ ಪೂರಿ, ಪಾವ್ ಬಜ್ಜಿ. ನಾವು ಪಾವ್ ಬಜ್ಜಿನ ಟ್ರೈ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಚೀಪ್ ಆ್ಯಂಡ್ ಬೆಸ್ಟ್ ಸಾಮಾನಿದೆ ನೋಡ್ರಿ ಇಲ್ಲೆಲ್ಲ. ತುಂಬ ಮಕ್ಕಳಿಗೆ ಆಟ ಆಡೋ ಸಾಮಾನೆಲ್ಲ ಇದು ಕೂಡ 20 ರೂಪೀಸ್ ನೋಡ್ರಿ. ಇದು ಮಸಾಲ ಐಟಮ್ಸ್ ಪ್ರತಿಯೊಂದೂ ಇದೆ ಇಲ್ಲಿ. ಮೆಂತಿ ಕಾಳು, ಸೋಪು, ಆಮೇಲೆ ಶಾಜೀರ. ನಾವು ಬಿರಿಯಾನಿಗೆ ಬಳಸೋದಾಗಲಿ, ಮನೆಯಲ್ಲಿ ಹೋಮ್ ಮೇಡ್ ಗರಂ ಮಸಾಲ ಮಾಡಬೇಕಾದ್ರೆ ಏನೆಲ್ಲ ಐಟಮ್ಸ್ ಬೇಕಾಗುತ್ತೆ, ಸಾಮಗ್ರಿಗಳು ನಮಗೆ ಮಸಾಲದ್ದು ಪ್ರತಿಯೊಂದೂ ಇತ್ತು ಇದರಲ್ಲಿ. ಎಲ್ಲದು ಬರೀ 20 ರೂಪೀಸ್ ಇಟ್ಟಿದ್ರು ನೋಡ್ರಿ. 20 ರೂಪೀಸ್ ಒಂದು ಪ್ಯಾಕೆಟು, ತುಂಬ ಚೆನ್ನಾಗಿತ್ತು. ನಾವು ಇದನ್ನೆಲ್ಲದು ಒಂದೊಂದು ಪೀಸ್ ತಗೊಂಡ್ವಿ ಗರಂ ಮಸಾಲೆ ಮಾಡೋಕ್ಕೆ ಅಂತೇಳಿ. ಇಲ್ಲ ರೇಟ್ ಕೂಡ ಹಾಕಿರ್ತಾರೆ. ಒರಿಜಿನಲ್ ಫ್ಲೇವರು ತುಂಬ ಚೆನ್ನಾಗಿತ್ತು ನೋಡ್ರಿ. ಇಲ್ಲಿ ಮತ್ತೆ ನಾವು ರಿಟರ್ನು ಹೋಗ್ತಾಯಿದ್ವಿ, ಕೆಳಗೆಲ್ಲ ನೋಡ್ಕೊಂಡ್ಬಿಟ್ಟು. ಲೇಟ್ ಆಗಿತ್ತು ಸ್ವಲ್ಪ. ಇಲ್ಲಿ ನೋಡ್ತಿರ್ಬೋದು, ನಾನು ಆಗಲೇ ತೋರಿಸಿದಾಗ ಸ್ವಲ್ಪ ಇನ್ನೂ ಸಂಜೆ ಆಗಿರೋದ್ರಿಂದ ಲೈಟಿಂಗ್ಸ್ ಎಲ್ಲ ಅಷ್ಟು ಚೆನ್ನಾಗಿದ್ದಾಗಲಿಲ್ಲ. ಇವಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಲೈಟಿಂಗಲ್ಲಿ. ನನ್ನ ಮಗಳಂತೂ ಸ್ವಲ್ಪ ಕೂಡ ಎತ್ಕೊಳ್ರಿ ಅಂತ ಹೇಳಿಲ್ಲ, ಅವಳೇ ನಡ್ಕೊಂಬಂದು ಅವಳೇ ಡ್ಯಾನ್ಸ್ ಮಾಡಿದ್ಲು. ತುಂಬ ಎಂಜಾಯ್ ಮಾಡಿದ್ರು ಅವರಿಬ್ರು. ನೋಡ್ರಿ ಇಲ್ಲಿ ವ್ಯೂ ಹೇಗೆ ಕಾಣಿಸ್ತಾ ಇದೆ ಅಂಥೇಳಿ. ಕೆಳಗಡೆಯಿಂದ ಸೂಪರಾಗಿತ್ತು. ಆದರೆ ಈ ಲಂಡನ್ ಬ್ರಿಡ್ಜೇ ಹೈಲೈಟ್ ಇದರಲ್ಲಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದನ್ನು. ನಮಗೆ ಅದ್ರ ಮೇಲೆ ನಿಂತರೆ ಅಲ್ಲೇ ಹೋಗಿದ್ದೇವೇನೋ ಅನ್ನೋ ಫೀಲ್ ಬರುತ್ತೆ ನೋಡ್ರಿ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನೀವು ಒಂದ್ಸರಿ ಖಂಡಿತವಾಗ್ಲೂ ಹೋಗಿ ಬನ್ನಿ, ಎಂಜಾಯ್ ಮಾಡೋದಂದ್ರೆ ಗ್ಯಾರಂಟಿ ನೋಡಿ. ಪ್ರತಿ ವರ್ಷವೂ ಬರ್ತಾ ಇರುತ್ತೆ ಎಕ್ಸಿಬಿಷನ್ನು, ಬಟ್ ಇದು ಮಾತ್ರ ತುಂಬ ಚೆನ್ನಾಗಿದೆ ನೋಡ್ರಿ. ಈ ಸರ್ತಿ ತುಂಬ ಚೆನ್ನಾಗಿ ಹಾಕಿದ್ದಾರೆ ಎಕ್ಸಿಬಿಷನ್ನ. ನಾವು 60 ರೂಪೀಸ್ ಕೊಟ್ಟು ಹೋಗಿದ್ದಕ್ಕೂ ಎಂಜಾಯ್ ಮಾಡಿ ಬರ್ಬೋದು ನೋಡ್ರಿ. ಲೈಟಿಂಗ್ಸ್ ಎಲ್ಲ ಸೆಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಖಂಡಿತವಾಗ್ಲೂ ನಿಮಗೆ ದುಡ್ಡು ಕೊಟ್ಟು ಹೋಗಿದ್ದಕ್ಕೂ ಸ್ವಲ್ಪನೂ ಬೋರಿಂಗ್ ಆಗಲ್ಲ ನೋಡ್ರಿ. ತುಂಬ ಮಕ್ಕಳು ಎಂಜಾಯ್ ಮಾಡ್ತಾರೆ. ಫೋಟೋಶೂಟ್ಗಂತೂ ತುಂಬ ಚೆನ್ನಾಗಿದೆ ನೋಡ್ರಿ. ಈ ಥರ ಗಾರ್ಡನ್ನಿಗೆ ಅದಕ್ಕೆಲ್ಲ ಕರ್ಕೊಂಡೋಗಿರ್ತೀವಿ. ಈ ಥರ ಎಕ್ಸಿಬಿಷನ್ನ ಸಹಿತ ತೋರಿಸಿದ್ರೆ ಮಕ್ಕಳು ತುಂಬ ಇಷ್ಟಪಡ್ತಾರೆ. ಹಾಗಾದರೆ ನೋಡಿರಿ ಫ್ರೆಂಡ್ಸ್, ನೀವು ಕೂಡ ಹೋಗಿ ಒಂದ್ಸರಿ ನೋಡ್ಕೊಂಡು ಬನ್ನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಹಾಗೆ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ ವಿಡಿಯೋಗೆ ಲೈಕ್ಸ್ ಆ್ಯಂಡ್ ಶೇರ್ ಮಾಡಿಕೊಳ್ರಿ. ನೋಡಿ ನೈಟ್ ವ್ಯೂ ಹೇಗೆ ಕಾಣಿಸ್ತಾ ಇದೆ ಅಂಥೇಳಿ.